ಚಪಾತಿ ಮಾಡುವಂತಹ ಹಂಚಿನ ಮೇಲೇ ಪರ್ಫೆಕ್ಟಾಗಿ ತಂದೂರಿ ರೋಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಏನು ಕಷ್ಟನೇ ಇಲ್ಲ, ಕೆಲವು ಸಣ್ಣ ಪುಟ್ಟ ಟಿಪ್ಸ್ ಪಾಲಿಸಿದ್ರೆ ಸಾಕು ಪರ್ಫೆಕ್ಟಾಗಿ ತಂದೂರಿ ರೋಟಿ ಮನೆಯಲ್ಲಿ ಮಾಡ್ಬೋದು. ಸೊ ನೋಡಿ, ಯಾವ ರೀತಿ ನಾವು ಹೊರಗಡೆ ತಿಂತೇವಲ್ಲ ಅದೇ ರೀತಿ ಮನೆಯಲ್ಲಿ ಮಾಡ್ಕೋಬೋದು. ಮತ್ತು ಮೇನ್ ಪಾಯಿಂಟ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಈ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ. ಇವಾಗ ಇದರಲ್ಲಿ ಮೇನ್ ಪಾಯಿಂಟ ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ಸುಮಾರು 1 ಚಮಚ ಆಗುವಷ್ಟು ನಾನಿಲ್ಲಿ ಸೇರಿಸ್ತಿದ್ದೀನಿ. ಇದು ಹಾಕಲಿಲ್ಲ ಅಂದರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರೋದಿಲ್ಲ. ಮತ್ತು ಒಂದು 1/4 ಚಮಚ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಇವಾಗ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನಾರ್ಮಲ್ ಎಣ್ಣೆ ಅದ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ. ಅಂದರೆ ಸಕ್ಕರೆ ಪೌಡರ್ ಕೂಡ ನೀವಿಲ್ಲಿ ಹಾಕೋಬೋದು. ಇವಾಗ ಎಲ್ಲ ಸೇರಿಸಿ ಮೊದಲಿಗೆ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಅಂದರೆ ಇದರಲ್ಲಿ ಸಾಮಗ್ರಿ ಹೆಚ್ಚಕಮ್ಮ ಮಾಡಬಾರ್ದು ಮತ್ತು ಎಲ್ಲನೂ ಸಾಮಗ್ರಿ ಮಿಸ್ ಮಾಡದೆ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಉಗುರು ಬೆಚ್ಚಗಿನ ಹಾಲು ತೊಗೊಂಡಿದ್ದೀನಿ ಹಿಟ್ಟು ನಾದೋದಕ್ಕೆ. ಇಲ್ಲಿ ನೀವು ನೀರು ಕೂಡ ಬಳಸ್ಬೋದು. ಮತ್ತು ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಕೊಂಡು ಮಾಡ್ಕೋಬೋದು. ಮತ್ತು ಹಾಲು ಕೂಡ ನೀವು ಇಲ್ಲಿ ಒಮ್ಮೆನೇ ಸೇರಿಸ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊತ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿಯಾಗಿ ಇದು ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ನಾನಿವಾಗ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ನಾದ್ಕೊಂಡು ಆದಮೇಲೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ನಾನಿಲ್ಲಿ ಮತ್ತೆ ಇದಕ್ಕೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಅಂದರೆ ನಿಮಗೆ ಪರ್ಫೆಕ್ಟಾಗಿ ಹೋಟೆಲ್ನಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಬೇಕು ಅಂದರೆ ನೀವಿಲ್ಲಿ ಟೋಟಲ್ ಮೈದಾ ಹಿಟ್ಟಿನಲ್ಲೇ ಮಾಡಬೇಕಾಗುತ್ತೆ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ನೀವಿಲ್ಲಿ ಒಂದು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ಓಕೆ ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ಮೇಲೆ ಮತ್ತೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ. ಎಷ್ಟಂದರೆ ಸುಮಾರು 1 ರಿಂದ 2 ಗಂಟೆನಾದರೂ ಈ ಹಿಟ್ಟಿಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಓಕೆ ನೋಡಿ, ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದಕ್ಕೆ ಬಿಸಿಯಾಗಿರುವಂತಹ ಜಾಗಕ್ಕೆ ಒಂದು 2 ತಾಸು ಆಗೋ ತನಕ ಬಿಡ್ತಿದ್ದೀನಿ ಇದಕ್ಕೆ. ಓಕೆ ನೋಡಿ, ಸುಮಾರು ಒಂದು 2 ರಿಂದ 3 ಗಂಟೆ ಆಗಿದೆ. ಇವಾಗ 3 ಗಂಟೆ ಆದಮೇಲೆ ಏನಾಗುತ್ತೆ, ಇದು ಹಿಟ್ಟು ತುಂಬಾ ಹುದುಗ್ ಬಂದಂಗೆ ಆಗುತ್ತೆ. ಹೀಗಾಗಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಾನು ಹಿಟ್ಟನ್ನು ನಾದ್ಕೊತಿದ್ದೀನಿ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಕಿವಿ ಮಾತು, ಈ ಹಿಟ್ಟಿದ ನಾದಿನ ಮೇಲೆ ನೀವು ಸುಮಾರು 2 ರಿಂದ 3 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಲೇಬೇಕು. ಇಲ್ಲ ಅಂದರೆ ತಂದೂರಿ ರೊಟ್ಟಿ ಸರಿಯಾಗಿ ಬರೋದಿಲ್ಲ. ಮತ್ತು ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ ಇದಕ್ಕೆ. ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹಿಡ್ಕೊಂಡಿನಿ ನಾನಿಲ್ಲಿ. ಇವಾಗ ಇಲ್ಲಿ ಗೋಧಿ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವುದಾದ್ರೂ ಹಚ್ಬೋದು ನೀವಿಲ್ಲಿ. ನಾನು ಸೈಡ್ನಲ್ಲಿ ಹಂಚು ಕೂಡ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಇವಾಗ ತಂದೂರಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಮತ್ತು ಜಾಸ್ತಿ ತೆಳ್ಳು ಕೂಡ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು, ಆ ರೀತಿ ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದು. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಚ್ತಿದ್ದೀನಿ ಮೇಲೆ. ಇವೆರಡೂ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಪ್ಲೇನ್ ಕೂಡ ಮಾಡ್ಕೋಬೋದು ಈ ರೆಸಿಪಿ. ಓಕೆ, 2 ಹಾಕಿದ ಮೇಲೆ ಸ್ವಲ್ಪ ಮೇಲೆ ಮತ್ತೆ ಹಿಟ್ಟು ಹಾಕಿದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಲಿ, ಆ ರೀತಿ ಲಟ್ಟಿಸ್ಕೊಳ್ಳಿ. ಓಕೆ ನೋಡಿ, ಏನು ಕಷ್ಟನೇ ಇಲ್ಲ. ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಿ ಮತ್ತು ಹಿಟ್ಟು ನಾದಿದ ಮೇಲೆ ಒಂದು 2 ರಿಂದ 3 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಕರೆಕ್ಟಾಗಿ ತಂದೂರಿ ರೊಟ್ಟಿ ಬರುತ್ತೆ ಮನೆಯಲ್ಲಿ. ಸೊ ನೋಡಿ, ಸ್ವಲ್ಪ ಲಟ್ಟಿಸ್ಕೊಂಡು ತೊಗೊಂಡಿದ್ದು ನಾನು. ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ. ಇವಾಗ ಇಲ್ಲಿ ಏನು ಕೆಳಗಿನ ಮೈ ಇರ್ತದಲ್ಲ ಇದಕ್ಕೆ ನೀರು ಹಚ್ಚಬೇಕಾಗುತ್ತೆ ಸರಿಯಾಗಿಲ್ಲಿ. ನೀರು ಹಚ್ಚಿದ್ರೇ ಅದು ಮೆತ್ತಗೊಳ್ಳುತ್ತೆ ಹಂಚಿಗೆ. ಹೀಗಾಗಿ ನೀವು ಇಲ್ಲಿ ಸರಿಯಾಗಿ ಒಂದು ಸ್ವಲ್ಪ ನೀರನ್ನು ಹಚ್ಚಬೇಕಾಗುತ್ತೆ ನೀವಿಲ್ಲಿ. ಈ ರೀತಿ ಬ್ರಷ್ ಇತ್ತಂದರೆ ಬ್ರಷ್ ಕೂಡ ನೀವು ಇಲ್ಲಿ ಬಳಸ್ಕೋಬೋದು. ಇವಾಗ ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ. ನೀರು ಹಚ್ಚಿ ಮೈ ಇಲ್ಲಿ ಕೆಳಗಡೆ ಆಗಬೇಕು. ಮತ್ತು ಈ ರೊಟ್ಟಿ ಮಾಡೋದಕ್ಕೆ ಕಬ್ಬಿಣದ ಹಂಚೆ ಬಳಸಬೇಕಾಗುತ್ತೆ. ಕಬ್ಬಿಣದ ಹಂಚಿಗೆ ಮಾತ್ರ ಮೆತ್ಕೊಳ್ಳುತ್ತೆ ಇದು. ಸೊ ನೋಡಿ, ಇವಾಗ ಮೀಡಿಯಮ್ ಆಗಿದೆ ಗ್ಯಾಸ್. ಮೀಡಿಯಮ್ ಗ್ಯಾಸ್ನಲ್ಲಿ ಇದಕ್ಕೆ 1 ನಿಮಿಷ ಆಗಿದೆ. ಇವಾಗ 1 ನಿಮಿಷ ಆದಮೇಲೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಬಲ್ಸ್ ಬಂದಿದೆ ಮೇಲೆ ಅಂತೇಳಿ. ಇವಾಗ ಹಂಚೆ ಉಲ್ಟಾ ಹಿಡಿದು ಬೇಯಿಸಬೇಕಾಗುತ್ತೆ ಈ ರೀತಿ. ನಿಮ್ಮಲ್ಲಿ ಹಿಡಿಯುವಂತಹ ಹಂಚು ಇಲ್ಲ ಅಂದರೆ ನೀವೇನು ಮಾಡಿ, ಪುಲ್ಕ ನಾವು ಯಾವ ರೀತಿ ಸುಡ್ತೇವಲ್ಲ ಆ ರೀತಿ ಕೂಡ ನೀವು ಸುಟ್ಕೊಂಡು ತೊಗೋಬೋದು. ಓಕೆ ನೋಡಿ, ಇವಾಗ ಕೆಳಗಡೆ ಪೂರ್ತಿಯಾಗಿ ನಾನು ಸರಿಯಾಗಿ ಸುಟ್ಟಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ನಾವು ಯಾವ ರೀತಿ ಹೋಟೆಲಲ್ಲಿ ತಿಂತೇವಲ್ಲ ಅದೇ ರುಚಿ ಬರುತ್ತೆ. ನೋಡ್ತಿರ್ಬೋದು, ಕಾಣ್ತಿದೆ ನಿಮಗೆ. ಇವಾಗ ಇದಕ್ಕೆ ಮೇಲೆ ನಿಮಗೆ ಇಲ್ಲಿ ಬಟರ್ ಇಷ್ಟ ಆಯಿತು ಅಂದರೆ ಬಟರ್ ಕೂಡ ಬಳಸ್ಬೋದು. ತುಪ್ಪ ಬೇಕಿದ್ರೆ ನೀವು ಇಲ್ಲಿ ತುಪ್ಪ ಕೂಡ ಹಚ್ಬೋದು. 2 ಇಲ್ಲ ಅಂದರೆ ನೀವು ಪ್ಲೇನಾಗಿ ಹಾಗೆ ಕೂಡ ಈ ರೊಟ್ಟಿನ ತಿನ್ಬೋದು. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಮನೆಯಲ್ಲಿ ಮಾಡಿರೋ ರೊಟ್ಟಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ, ಅಷ್ಟು ಸರಿಯಾಗಿ ಬರುತ್ತೆ ಈ ತಂದೂರಿ ರೊಟ್ಟಿ. ಸೊ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಬಟರ್ ಹಚ್ತಿದ್ದೀನಿ. ಈ ಬಟರ್ ನಾನು ಇವಾಗ ತಾನೇ ಮನೆಯಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಈ ಬಟರ್ ನಾನಿಲ್ಲಿ ಹಚ್ತಿದ್ದೀನಿ. ವಾವ್ ನೋಡಿ, ಸೇಮ್ ಯಾವ ರೀತಿ ಹೊರಗಡೆ ತಿಂತೇವಲ್ಲ ಅದೇ ರೀತಿಯಾಗಿ ಕಾಣ್ತಿದೆ ನಮ್ಮ ತಂದೂರಿ ರೋಟಿ.
ಸೊ ಏನು ಕಷ್ಟನೇ ಇಲ್ಲಲ್ವ. ಸೊ ನಾನು ಹೇಳುವಂತಹ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಸಾಕು, ಪರ್ಫೆಕ್ಟಾಗಿ ಮೊದಲ ಸಲನೇ ತಂದೂರಿ ರೋಟಿನ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ನೋಡಿ, ಒಂದು 4-5 ತಂದೂರಿ ರೋಟಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಖಂಡಿತ ಸರಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.